ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ಇವತ್ತು ಬಾಗಲಕೋಟೆ ನಗರದ ವಿದ್ಯಾಗಿರಿಯಲ್ಲಿ ಮನೆ ಮನೆಗೆ ತೆರಳಿ ಮತದಾರರಲ್ಲಿ ಕೈ ಮುಗಿದು ಮತ ಕೊಡಿ ಅಂತ ಮನವಿ ಮಾಡಿಕೊಂಡ್ರು. ಬಳಿಕ ನವನಗರದ ಎಪಿಎಂಸಿಯಲ್ಲಿ ಮುಸ್ಲಿಂ ಸಮಾಜದ ವ್ಯಾಪಾರಸ್ಥರ ಪ್ರಚಾರ ಸಭೆ ನಡೆಸಿದ್ರು. ಕಾಂಗ್ರೆಸ್ಗೆ ಮತ ನೀಡಿ ಕ್ಷೇತ್ರದ ಅಭಿವೃದ್ಧಿಗೆ ಸಹಕರಿಸಿ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಮನವಿ ಮಾಡಿದ್ರು. ಮತ ಪ್ರಚಾರದಲ್ಲಿ ಸ್ಥಳೀಯ ಶಾಸಕ ಎಚ್ ವೈ ಮೇಟಿ, ಮಾಜಿ ಸಚಿವ SR ಪಾಟೀಲ್ ಹಾಗೂ ಸಚಿವ ಶಿವಾನಂದ ಪಾಟೀಲ್ ಭಾಗಿಯಾಗಿದ್ದರು. ನನಗೊಂದು ಅವಕಾಶವನ್ನ ಮಾಡ್ಕೊಟ್ರಿ ನಾನು ಕೆಲಸ ಮಾಡುವಂತ ಹುಮ್ಮಸ್ಸನ್ನ ಹೊಂದಿನಿ. ಈಗ ಸರ್ ಹೇಳಾಕತ್ತಿರು ನಿಮ್ಮ ಒಂದು ಮುಳುಗಡೆ ಸಮಸ್ಯೆ ಬಗ್ಗೆ, UKP ಸಮಸ್ಯೆ ಬಗ್ಗೆ. ಆ UKP ಸಮಸ್ಯೆ ಬಗ್ಗೆನೂ ಕೂಡ ನಾನು ಪ್ರಾಮಾಣಿಕ ಪ್ರಯತ್ನ ಇರ್ತೀನಿ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ಎತ್ತಿಡಿಯೋದಕ್ಕೆ. ಇವತ್ತು ಒಂದು ಮುಖ್ಯ ಕಾರಣ ಯಾಕೆ UKP ಸಂತ್ರಸ್ತರಿಗೆ ನ್ಯಾಯ ಒದಗ್ಲಿಕ್ಕತ್ತಿಲ್ಲ ಅಂತಂದ್ರ ಕೇಂದ್ರದಿಂದ ಅದು ಒಂದು ಕೇಂದ್ರ ಯೋಜನೆಯಾಗಿ ಘೋಷಣೆ ಆಗ್ಬೇಕು. ಆ ನೋಟಿಫಿಕೇಶನ್ ಆಗ್ತಾ ಇಲ್ಲ. ಕೆಳಗೂ ಬಿಜೆಪಿ ಸರ್ಕಾರ ಇತ್ತು, ಮೇಲೂ ಬಿಜೆಪಿ ಸರ್ಕಾರ ಇತ್ತು. ಆ ಒಂದು ಅವಧಿಯಲ್ಲಿನೂ ಕೂಡ ಆ ನೋಟಿಫಿಕೇಶನ್ ಆಗ್ಲಿಲ್ಲ. ಅದ್ರ ಜೊತೆಯಾಗಿ ಮುಂದಿನ ವರ್ಷ UKP ಯೋಜನೆಗೆ 5,400 ಕೋಟಿ ಫೈನಾನ್ಸ್ ಮಿನಿಸ್ಟರ್ ಅವರು ರಿಸರ್ವ್ ಇಟ್ಟಿದ್ರು. ಆದ್ರೂ ಕೂಡ ಹಿಂದಿನ ಬಜೆಟ್ ನಾಗ 5,400 ಕೋಟಿ ರಿಸರ್ವ್ ಇಟ್ಟಿದ್ದನ್ನು 1 ರೂಪಾಯಿನೂ ಕೂಡ ಅವರು ಬಿಡುಗಡೆಯನ್ನ ಮಾಡಲಿಲ್ಲ. ಆ ಫಂಡ್ ಹಂಗೆ ವಾಪಸ್ ಹೋಯ್ತು. ಸೊ ಅದಕ್ಕಾಗಿ ಇಲ್ಲಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದಿರ ವಿನಂತಿ ಏನದಂತ ಅದ್ರ ಬಗ್ಗೆ ಹೋರಾಟ ಮಾಡುವಂತಹ ಎಲ್ಲಾ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡ್ತೀನಿ. ಇಲ್ಲಿ ಮಲ್ಲವಣ್ಣ ಅವರದಾರ, ಸಂತೋಷಣ್ಣ ಅದಾರ, ಇನ್ನೂ ಈ ವಿಷಯ ಬಗ್ಗೆ ಬಹಳ ಆಳವಾಗಿ ತಿಳ್ಕೊಂಡಿದ್ದವ್ರು ಅದಾರ. ಅವರೆಲ್ಲರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಕೂಡಿ ಸಮಾಲೋಚನೆಯನ್ನ ಮಾಡಿ ದೆಹಲಿಯಲ್ಲಿ ನಿಮ್ಮ ಧ್ವನಿಯಾಗಿ ನಾನು ನಿಂತು ನನ್ನ ಕಡೆಯಿಂದ ಎಷ್ಟಾಗ್ತೈತಿ ಈ ವಿಷಯದ ಬಗ್ಗೆ ನಾನು ಪ್ರಯತ್ನವನ್ನ ಮಾಡ್ತೀನಿ ಅಂತ ನಾ ಈ ವೇದಿಕೆ ಮೂಲಕ ಹೇಳಕ್ ಇಷ್ಟಪಡ್ತೀನಿ.